ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಯೋಗೇಶ್ವರಾಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ವಿಡಿಯೋನ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂದರೆ, ಗುರುಗಳಿಂದ ಶಿಷ್ಯನಿಗೆ ದೇವರ ಅನುಗ್ರಹ ಆದಂತಹ ಕೆಲವೊಂದು ಘಟನೆಗಳನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೂನ್ 13ನೇ ತಾರೀಕು 2020 ನನ್ನ ಆಧ್ಯಾತ್ಮಿಕ ಗುರುಗಳ ಹಾಗೂ ಮಾರ್ಗಸೂಚಕರು, ಹಿತಚಿಂತಕರಾಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಯೋಗೇಶ್ವರ ಶ್ರೀಕೃಷ್ಣ ಗುರೂಜಿ ಅವರ ಜೊತೆಯಲ್ಲಿ ಶ್ರೀ ಕ್ಷೇತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನವನ್ನು ದರ್ಶನಕ್ಕೆ ಅಂತ ಹೋಗಿದ್ವಿ. ಇದೇ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಯ ವಿಶೇಷ ದರ್ಶನ ಹಾಗೂ ಪೂಜೆ ಪ್ರತಿಯೊಂದು ನಮಗೆ ಲಭಿಸಿತು. ಇದಾದ ನಂತರ ಅಲ್ಲೇ ಸಮೀಪದಲ್ಲೇ ಇರತಕ್ಕಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇವಾಲಯಕ್ಕೂ ಭೇಟಿ ಕೊಟ್ಟಿದ್ವಿ. ಅಲ್ಲಿ ಕೂಡ ವಿಶೇಷವಾದಂತಹ ದರ್ಶನ ಆಯಿತು ಹಾಗೂ ಪೂಜೆ ಪುನಸ್ಕಾರಗಳು ಪ್ರತಿಯೊಂದು ನಡೆದು ನಂತರ ನಮ್ಮ ಗುರುಗಳಾಗಿರ್ತಕ್ಕಂತಹ ಶ್ರೀ ಯೋಗೇಶ್ವರ ಶ್ರೀಕೃಷ್ಣ ಗುರೂಜಿ ಅವರು ಕೆಲವೊಂದು ಸಮಯ ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ರು. ಧ್ಯಾನವನ್ನು ಮುಗಿಸಿದ ನಂತರ ನನ್ನನ್ನು ಕರೆದು ಒಂದು ಮಾತನ್ನು ಹೇಳಿದ್ರು. ನಿನಗೆ ಶ್ರೀ ವೆಂಕಟೇಶ್ವರನ ಅನುಗ್ರಹ ಆಗಿದೆ, ವಿಶೇಷ ಅನುಗ್ರಹವನ್ನು ಬೇಡಿರಬಹುದು ನೀನು. ಅದೇ ವಿಷಯವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರು ಒಂದು ಪ್ರೇರಣೆಯನ್ನು ಕೊಟ್ಟಿದ್ದಾರೆ. ಇದು ಏನು ಅಂದರೆ, 48 ದಿನಗಳ ಕಾಲ ಅಂದರೆ ಒಂದು ಮಂಡಲ ಕಾಲ ನೀನು ಶ್ರೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಮಹಾಲಕ್ಷ್ಮಿಗೆ 48 ದಿನ ತುಪ್ಪದ ದೀಪವನ್ನು ಹಚ್ಚಿ ಒಂದು ಪೂಜೆಯನ್ನು ನಡೆಸಬೇಕೆಂದು ಮಾರ್ಗಸೂಚಿ ಕೊಟ್ಟರು ನನಗೆ. ಸೊ ಇದೇ ರೀತಿ ಅವರು ಹೇಳಿ ಆಶೀರ್ವಾದನ ಮಾಡಿ ಕಳಿಸ್ಕೊಟ್ರು. ಅವರು ಹೇಳಿದ ರೀತಿಯಲ್ಲೇ 2 ದಿನಗಳ ಕಳೆದ ನಂತರ ಪೂಜೆನ ಪ್ರಾರಂಭ ಮಾಡಿದೆ. ಸುಮಾರು 15 ದಿನಗಳ ಕಾಲ ಇದೇ ರೀತಿ ಪೂಜೆನ ಮಾಡ್ತಾ ಬಂದೆ. ಇದಾದ ನಂತರ ಒಂದು ದಿನ ನನ್ನ ಮನಸ್ಸಿನಲ್ಲಿ ಒಂದು ವೆಂಕಟೇಶ್ವರ ಸ್ವಾಮಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡೆ. ನನ್ನ ಪೂಜೆ ಸ್ವೀಕಾರ ಆಗಿದೆಯಾ ನಿನಗೆ ಅನ್ನೋ ಥರ ಇದ್ದರೆ ನನಗೆ ಯಾವುದನ್ನ ರೀತಿ ಕುರುಹುನ ಕೊಡಬೇಕು ಅಂತ ಕೇಳಿಕೊಂಡೆ. ಇದೇ ಆಶ್ಚರ್ಯಚಕಿತ ರೂಪದಲ್ಲಿ ನೆಕ್ಸ್ಟ್ ಡೇನೆ ನನ್ನ ಸ್ನೇಹಿತರೊಬ್ಬರು ನನಗೆ ಕರೆ ಮಾಡಿ ಮನೆಗೆ ಬಂದು ತಿರುಪತಿ ವೆಂಕಟೇಶ್ವರ ಸನ್ನಿಧಾನದಿಂದ ತಂದಿರತಕ್ಕಂಥ ಲಾಡು ಪ್ರಸಾದವನ್ನು ನನ್ನ ಕೈಗೆ ಕೊಟ್ಟರು. ಆ ಲಾಡುನ ನೋಡಿದ ತಕ್ಷಣ ನನ್ನ ಕಣ್ಣಲ್ಲಿ ನೀರು ಬಂತು, ಜೊತೆಯಲ್ಲಿ ಆನಂದ ಆಯಿತು, ಸಂತೋಷ ಆಯಿತು. ಅಲ್ಲಿಂದನೇ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಹಾಗೂ ನನ್ನ ಗುರುಗಳಿಗೆ ಕೃತಜ್ಞತೆಗಳನ್ನ ಸಲ್ಲಿಸಿ ನಮಸ್ಕಾರಗಳನ್ನು ಸಲ್ಲಿಸಿದೆ. ಇದು ಒಂದು ಘಟನೆ. ಆದರೆ ಎರಡನೇ ಘಟನೆ ಏನಂತಂದರೆ, ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿದ್ದಾಗ ಲಾಕ್ಡೌನ್ ಸಮಯ, ನನ್ನ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಕುಂಠಿತವಾಗಿತ್ತು, ಆರ್ಥಿಕ ಸಮಸ್ಯೆ ಮುಗ್ಗಟ್ಟು ಸ್ವಲ್ಪ ಇತ್ತು. ಇದೇ ವಿಚಾರವಾಗಿ ಶ್ರೀ ಮಹಾಲಕ್ಷ್ಮಿ ದೇವಿಯಲ್ಲಿ ನನ್ನ ಒಂದು ಕೋರಿಕೆ ಪ್ರಾರ್ಥನೆ ಇತ್ತು. ನನ್ನ ಆರ್ಥಿಕ ಸಮಸ್ಯೆ ಹಾಗೂ ನನ್ನ ಜೀವನ ಒಂದು ಉತ್ತಮ ಮಟ್ಟಕ್ಕೆ ಸಾಗಬೇಕು, ಅದಕ್ಕೆ ಒಂದು ದಾರಿನ ತೋರಿಸ್ಬೇಕು ಅಂತ ತಾಯಿ ಮಹಾಲಕ್ಷ್ಮಿಯಲ್ಲಿ ಬೇಡಿಕೊಂಡಿದ್ದೆ. ಇದು ಯಾವ ರೀತಿ ಕೆಲಸ ನಡೀತು ಅಂತ ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ನಮ್ಮ ಆಧ್ಯಾತ್ಮಿಕ ಗುರುಗಳಾಗಿರ್ತಕ್ಕಂಥ ಯೋಗೇಶ್ವರ ಶ್ರೀಕೃಷ್ಣ ಗುರೂಜಿ ಅವರು ಅವರ ಶಿಷ್ಯರೊಬ್ಬರಿಗೆ ದೂರವಾಣಿ ಕರೆ ಮಾಡಿ ನನ್ನ ಆರ್ಥಿಕ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಅಂತ ಹೇಳಿ ಕಳಿಸ್ಕೊಟ್ಟಿದ್ರು. ಅವರು ಬಂದು ನನ್ನಲ್ಲಿ ಮಾತಾಡಿ ನನ್ನ ಸಮಸ್ಯೆಗಳನ್ನ ಬಗೆಹರಿಸಿದ್ರು, ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡಿದ್ರು. ಇದ್ರ ಜೊತೆಗೆ ನಾನು ನಿಮ್ಮಲ್ಲಿ ಒಂದು ಹೇಳೋದಕ್ಕೆ ಇಷ್ಟಪಡೋದೇನು ಅಂತಂದರೆ, ನನಗೆ ಸಹಾಯ ಮಾಡೋಕ್ಕೆ ಬಂದಿದ್ದಂಥ ವ್ಯಕ್ತಿ ಕೂಡ ಮಹಾರಾಷ್ಟ್ರದ ಕೊಲ್ಲಾಪುರ ಮಹಾಲಕ್ಷ್ಮಿಯ ಆರಾಧಕರೇ ಆಗಿರ್ತಕ್ಕಂಥವ್ರು. ಅವರು ಬಂದು ನಿನ್ನ ಜೀವನ ಮುಂದೆ ಸುಗಮವಾಗಿರುತ್ತೆ, ಯಾವುದೇ ಥರ ತೊಂದರೆಗಳಾಗಲ್ಲ, ಚೆನ್ನಾಗಿರುತ್ತೆ, ದೈವಿ ಅನುಗ್ರಹ ನಿನಗಾಗಿರುತ್ತೆ ಅಂತ ಹೇಳಿ ಹೋದರು. ಇದೇ ರೀತಿ ನನ್ನ ಜೀವನದಲ್ಲಿ ಸಾಕಷ್ಟು ತರಹದ ಆಧ್ಯಾತ್ಮಿಕ ಮಾರ್ಗದರ್ಶನ ಹಾಗೂ ಹಿತಚಿಂತನೆಯನ್ನು ಮಾಡ್ತಕ್ಕಂತಹ ಶ್ರೀ ಯೋಗೇಶ್ವರ ಶ್ರೀಕೃಷ್ಣ ಗುರೂಜಿಯವರ ಪಾದಕಮಲಗಳಿಗೆ ಇವತ್ತಿನ ದಿನ ಗುರುಪೂರ್ಣಿಮೆ, ಅವರ ಪಾದಕಮಲಗಳಿಗೆ ನನ್ನ ಈ ವಿಡಿಯೋವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಅವರಿಗೆ ಈ ರೀತಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ.
ಇದು ಯಾವ ರೀತಿ ನಾನು ದೇವರ ಹತ್ರ ಕೇಳ್ಕೊಂಡಿದ್ದೆ ನನ್ನ ಕೋರಿಕೆಗಳನ್ನು, ಆದರೆ ನನ್ನ ಗುರುಗಳು ಅದನ್ನು ಈಡೇರಿಸಿದ್ರು. ಪವಾಡ ಸದೃಶ ರೂಪದಲ್ಲಿ ಇದೆಲ್ಲ ನಡೆಯಿತು. ಇದು ನನ್ನ ಮನಸ್ಸಿನಲ್ಲಿ ಅಚ್ಚರಿಯಾದ ಒಂದು ಘಟನೆಗಳಾಗಿ ಉಳಿತು. ಇದೇ ರೀತಿ ಜೀವನದಲ್ಲಿ ಯಾರಿಗಾದರೂ ಕಷ್ಟ, ತೊಂದರೆಗಳು, ದುಃಖ ಯಾರಿಗೇ ಇದ್ರೂ ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ಇರ್ಬೋದು ಅಥವಾ ಗೊರವನಹಳ್ಳಿ ಮಹಾಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ನಿಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಿ ಅಂತ ಹೇಳುತ್ತಾ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.